ಇವತ್ತು ದೆಹಲಿಗೆ ನಿಯೋಜಿತ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಡಲಿದ್ದು ಮಧ್ಯಾಹ್ನ 3:30ಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಕುಮಾರಸ್ವಾಮಿ ಭೇಟಿ ಮಾಡಲಿದ್ದಾರೆ. 4:30ಕ್ಕೆ ಯುಪಿಎ ಒಕ್ಕೂಟದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಕೂಡ ಮೀಟ್ ಮಾಡಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇದೇ ವೇಳೆ ಮೈತ್ರಿ ಸರ್ಕಾರದ ಒಡಂಬಡಿಕೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೂಡ ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಭೇಟಿಯ ವೇಳೆ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರನ್ನ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಕುಮಾರಸ್ವಾಮಿ ರಾಹುಲ್ ಗಾಂಧಿ ಅವರನ್ನ ಎಷ್ಟೊತ್ತಿಗೆ ಭೇಟಿ ಮಾಡುವಂತಹ ಚಾನ್ಸಸ್ ಇದೆ, ಹಾಗೇನೆ ಯಾವೆಲ್ಲ ವಿಷಯಗಳು ಪ್ರಮುಖವಾಗಿ ಚರ್ಚೆ ಆಗಬಹುದು ಅಂತ ಅನ್ಸುತ್ತೆ ಈಗ? ನವಿತಾ, ರಾಜ್ಯದಲ್ಲಿ ಆಗಿರುವಂತಹ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯ ಈ ಸಂದೇಶವನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ದನಿಯಲ್ಲಿ ಸಾರಬೇಕು ಅಂತೇಳಿ ನಿಶ್ಚಯಿಸಿರುವಂತಹ ಎರಡೂ ಪಕ್ಷಗಳು ಈಗ ಬೇರೆದೇ ಆದ ಕಾರ್ಯತಂತ್ರವನ್ನು ರೂಪಿಸಿವೆ. ಅಂದ್ರೆ ಈ ಪಕ್ಷ ಮುಖ್ಯಮಂತ್ರಿಯಾಗಿ, ಈ ಎರಡೂ ಪಕ್ಷಗಳ ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಾರಂಭಕ್ಕೆ ರಾಷ್ಟ್ರದ ಅಂದ್ರೆ ತೃತೀಯ ರಂಗದ ಎಲ್ಲ ನಾಯಕರನ್ನ ಆಹ್ವಾನಿಸಿ ಒಂದು ಪ್ರತಿಪಕ್ಷಗಳ ಒಂದು ಒಕ್ಕೂಟ ಅಥವಾ ಮೈತ್ರಿ ಸಾಧಿಸಲಿಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೆಸಲಾಗ್ತಿದೆ ಅನ್ನುವಂತ ಸಂದೇಶವನ್ನ ಕಳಿಸಲಿಕ್ಕೆ ಚಿಂತನೆ ನಡೆದಿದೆ. ಅದರ ಭಾಗವಾಗಿ ಇವತ್ತು ನಿಯೋಜಿತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ದೆಹಲಿಗೆ ಆಗಮಿಸುವ ಕುಮಾರಸ್ವಾಮಿ ಅವರು 3:30ಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಆ ನಂತರ 4:30ಕ್ಕೆ ಯುಪಿಎ ಒಕ್ಕೂಟದ ಅಧ್ಯಕ್ಷೆಯಾಗಿರುವಂತಹ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಈ ಭೇಟಿ ವೇಳೆ ರಾಹುಲ್ ಗಾಂಧಿ ಅವರ ಜೊತೆ ಮತ್ತು ಸೋನಿಯಾ ಗಾಂಧಿ ಜೊತೆ ಈಗ ಅಲ್ಲಿ ಮೈತ್ರಿ ಸರ್ಕಾರದ ಬಗ್ಗೆ, ಆ ಸರ್ಕಾರದ ಒಡಂಬಡಿಕೆ, ಹೊಂದಾಣಿಕೆ, ಸಮನ್ವಯತೆಗಳ ಬಗ್ಗೆ ಚರ್ಚೆ ಮಾಡುವ ಅಥವಾ ಡಿಸಿಎಂ ಸ್ಥಾನ, ಮಂತ್ರಿ ಮಂಡಲ ಸ್ಥಾನದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಆ ಸಾಧ್ಯತೆ ಬಹಳ ಕಡಿಮೆ ಪ್ರಮಾಣದಲ್ಲೂ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದ್ರೆ ಒಂದು ಸಮಯದ ಅಭಾವ ಇದೆ, ಜೊತೆಗೆ ಈ ಹಂತದಲ್ಲಿ ಅವ್ರನ್ನ ಮಾತಾಡ್ತಾರೋ ಇಲ್ವೋ ಅನ್ನುವಂತ ಅನುಮಾನ ಕೂಡ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾಗಿರುವಂತಹ ಕೆಸಿ ವೇಣುಗೋಪಾಲ್ ಕೂಡ ಕುಮಾರಸ್ವಾಮಿ ಅವ್ರ ಜೊತೆಗೆ ಇರೋದ್ರಿಂದ ಸಾಧ್ಯ ಚರ್ಚೆ ಆದ್ರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಬಹುದು. ಉಳಿದಂತೆ ರಾಷ್ಟ್ರ ರಾಜಕಾರಣದ ಮೈತ್ರಿಯ ಬಗ್ಗೆ ಸ್ವಲ್ಪ ಚರ್ಚೆ ಆಗಬಹುದು. ಅದಕ್ಕೋಸ್ಕರ ಕುಮಾರಸ್ವಾಮಿ ಇವತ್ತು ದೆಹಲಿಗೆ ಆಗಮಿಸ್ತಿದ್ದಾರೆ. ನವಿತಾ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಸೋನಿಯಾ ಗಾಂಧಿ ಭೇಟಿಗೆ ಕುಮಾರಸ್ವಾಮಿ ಒಬ್ಬರೇ ಹೋಗ್ತಾ ಇರೋದು ಯಾಕೆ? ನೀವೊಬ್ಬರೇ ದೆಹಲಿಗೆ ಬನ್ನಿ ಅಂತ ಎಚ್ಡಿಕೆಗೆ ರಾಹುಲ್ ಗಾಂಧಿಯೇ ಕರೆದಿದ್ಯಾಕೆ? ರಾಜ್ಯ ರಾಜಕಾರಣದ ತಲೆಬಿಸಿಯಿಂದ ಅಂತರವನ್ನ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿದ್ಯಾ ಹೈಕಮಾಂಡ್? ರಾಜ್ಯ ನಾಯಕರಿಂದಲೇ ಹೈಕಮಾಂಡ್ ಮಧ್ಯ ಪ್ರವೇಶದಂತೆ ಮನವಿಯನ್ನ ಸಲ್ಲಿಸಲಾಗಿದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರ ರಾಹುಲ್ ಗಾಂಧಿ, ಯಾರು ಕೂಡ ಈ ರೀತಿಯಾಗಿ ಲಿಸ್ಟ್ ಅನ್ನು ಇಟ್ಕೊಂಡು ಬರೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಎಚ್ಡಿಕೆ ಒಬ್ಬರೇ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಕುಮಾರಸ್ವಾಮಿ ಒಬ್ಬರೇ ಹೋಗ್ತಾ ಇರೋದು ಯಾಕೆ? ಸೋನಿಯಾ ಗಾಂಧಿ ಭೇಟಿಗೆ ಒಬ್ಬರೇ ಎಚ್ಡಿಕೆ ಹೋಗ್ತಾ ಇರೋದು ಯಾಕೆ? ರಾಹುಲ್ ಗಾಂಧಿ ನೀವು ಒಬ್ಬರೇ ಬನ್ನಿ ಅಂತ ಹೇಳಿ ಎಚ್ಡಿಕೆಗೆ ಏನಾದ್ರೂ ಕರೆದ್ರ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಮಂತ್ರಿ ಸ್ಥಾನಕ್ಕಾಗಿ ಗುಂಪು ಕಟ್ಕೊಂಡು ಕಾಂಗ್ರೆಸ್ ನಾಯಕರು ಲಾಬಿ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಲಿಸ್ಟ್ ಆಗಿರ್ಬೋದು, ಖರ್ಗೆ ಲಿಸ್ಟ್ ಆಗಿರ್ಬೋದು, ಡಿಕೆಶಿ ಲಿಸ್ಟ್ ಆಗಿರ್ಬೋದು, ಪರಂ ಲಿಸ್ಟ್ ಇವೆಲ್ಲವೂ ಕೂಡ ರೆಡಿ ಆಗಿತ್ತ. ಲಿಸ್ಟ್ ಹಿಡ್ಕೊಂಡು ಬಂದ್ರೆ ಕಿರಿಕಿರಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಎಚ್ಡಿಕೆಗೆ ಮಾತ್ರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಹ್ವಾನವನ್ನ ಕೊಟ್ರ. ರಾಜ್ಯ ನಾಯಕರೇ ಸಚಿವ ಸ್ಥಾನ ಡಿಸಿಎಂ ಹಂಚಿಕೆ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಒಂದ್ ಕಡೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರ? ಹಾಗಾದ್ರೆ ಉಪಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಬಗ್ಗೆ ನನಗೆ ಗೊತ್ತಿಲ್ಲ, ಸಚಿವ ಸಂಪುಟ ರಚನೆ ಬಗ್ಗೆ ಕೂಡ ಸದ್ಯಕ್ಕೆ ಚರ್ಚೆ ಇಲ್ಲ ಅಂತ ಹೇಳಿ ವಿಶ್ವಾಸಮತ ಯಾಚನೆ ನಂತರ ಇವೆಲ್ಲ ಚರ್ಚೆಯಾಗಲಿದೆ. ಡಿಸಿಎಂ ಹಾಗೆಯೇ ಸಚಿವ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಹೇಳಿ ದೆಹಲಿಯಲ್ಲಿ ನ್ಯೂಸ್ 18 ಕನ್ನಡಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಅದ್ರ ಬಗ್ಗೆ ಏನು ಮಾತುಕತೆನೂ ಇಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರು ನನಗೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಅದು ಯಾವ್ದು ಗೊತ್ತೇ ಇಲ್ಲ, ಗೊತ್ತಿರ್ಲಾರ್ದ ಸುದ್ದಿ ನಾನೆಲ್ಲ ಬೇರೆಯವ್ರಂಗ ಯಾವ್ದು ಅಥೆಂಟಿಕ್ ಇರ್ತದೋ ಮಾಹಿತಿ ಇರ್ತದೋ ಅದು ಮಾತ್ರ ನಾನು ಹೇಳ್ತೀನಿ. ನನಗೆ ಗೊತ್ತಿರದೇ ಇರ್ತಕ್ಕಂಥದ್ದು ಅಥವಾ ನನ್ನ ಬೆನ್ನಿಂದೆ ಆಗ್ತಕ್ಕಂಥ ವಿಷಯಗಳು ನಾನು ಗೊತ್ತಿಲ್ಲದೆ ಪ್ರಸ್ತಾಪ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ.
ಇಲ್ಲ, ಈಗ ಸದ್ಯಕ್ಕಂತೂ ಇಲ್ಲ. ಮುಂದೆ ಔಟ್ ಆಫ್ ಕಾನ್ಫಿಡೆನ್ಸ್